ಹೇಳಮ್ಮ. ದೀಪ್ತಿ, ಮನೇಲಿ ಕುತ್ಕೊಂಡು ಏನೇ ಮಾಡ್ತಾ ಇದ್ಯಾ? ನಾನು ಒಬ್ಳೆ ಇಲ್ಲಿ ಎಷ್ಟು ಒದ್ದಾಡ್ತಾ ಇದೀನಿ ಗೊತ್ತಾ? ಬೇಗನೆ ಬಾರೆ, ಪ್ರತಾಪ್ ಮನೆಗ್ ಬರ್ತಾ ಇದ್ದಾನೆ. ಮಂಜ, ಏನ್ ಮಾಡ್ತಿದ್ಯಾ? ಇಲ್ಲೇ ಹೋಗಿ ಹೊರಗಡೆ ನೋಡು. ಏನಮ್ಮ ಇಲ್ಲೇ ಕ್ಲೀನ್ ಮಾಡ್ಕೊಂಡು ನಿಂತಿದ್ದಲ್ಲ? ನಡಿ ಅಡ್ಗೆ ಮನೆಗೆ, ಬೇಕಾದಷ್ಟು ಕೆಲಸ ಇದೆ. ನಿಂಗಪ್ಪ ಅವ್ರೆ, ಹೊರಗಡೆ ಹೋಗಿ ನೋಡಿ ಏನಾಯ್ತು ಅಂತ. ಹೂವತ್ ಕೆಲಸ ಬಿಡಿ ಅಲ್ಲಿ. ಏನ್ ನೀನ್ ಒದ್ದಾಟ? ನಮ್ಮ ಮನೆಗ್ ಪ್ರತಾಪ್ ಬಂದ ಎಷ್ಟ್ ದಿನ ಆಗೋಯ್ತು. ಅವನಿಗೆ ಚೆನ್ನಾಗಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ಬೇಕು. ನನ್ ಜೊತೆ ಊಟ ಮಾಡ್ತಿರೋ ಎಷ್ಟ್ ದಿನ ಆಗೋಯ್ತು ಗೊತ್ತಾ? ಚೆನ್ನಾಗಿರೋ ಅಡ್ಗೆಗಳು ಮಾಡ್ತೀನಿ, ಸ್ವೀಟ್ ಮಾಡ್ತೀನಿ. ಆಮೇಲೆ ನನ್ ಕೈಯಾರೆ ನಾನೇ ಅವನಿಗೆ ತಿನ್ನಿಸ್ತೀನಿ. ಮನೆಗ್ ಬಂದಿರೋ ಬೆಳಕನ್ನ ಮನೆ ತುಂಬಿಸ್ಕೊತೀನಿ. ಇಷ್ಟೊಂದ್ ಕೆಲ್ಸ ಇದೆ ಕಣೆ. ನನ್ಗೆ ನೀನ್ ಹೆಲ್ಪ್ ಬೇಕು. ಅರ್ಜೆಂಟ್ ಆಗಿ ಹೊರಟು ಈಗ್ಲೇ ಇಲ್ಲಿಗೆ ಬಾ. ಪ್ರತಾಪ್ ಆಲ್ರೆಡಿ ಎಣ್ಣೆ ಸ್ನಾನ ಮಾಡ್ತಾ ಇದ್ದಾನೆ. ಅತ್ತೆ ಮಾವ ಅವನನ್ನ ವೆಲ್ಕಮ್ ಮಾಡಿದ್ರು. ನೀನ್ ಕಾಯ್ಬೇಡಮ್ಮ, ಊಟ ಮಾಡು. ನನಗೆ ಯಾಕೋ ಭಯ ಆಗ್ತಿದೆ ಕಣೆ. ಯಾಕಮ್ಮ, ಏನಾಯ್ತು? ನನ್ ಮಗ ನನ್ನನ್ನು ಮರ್ತು ಬಿಟ್ಟಿದಾನ ಅಮ್ಮ? ಅಥವಾ ಅವರೆಲ್ಲ ಸೇರ್ಕೊಂಡು ನನ್ ಮಗನ ನನ್ನಿಂದ ದೂರ ಮಾಡ್ತಾ ಇದ್ದಾರ? ಯಾಕಮ್ಮ ಏನೇನೋ ಯೋಚನೆ ಮಾಡ್ತೀಯ? ಹಾಗೆಲ್ಲ ಏನೂ ಆಗಲ್ಲ. ಕೋರ್ಟ್ಗೆ ಬಂದವನು ನನ್ನನ್ನು ಮಾತಾಡ್ಸೋ ಇಲ್ಲ, ಮನೆಗೂ ಬಂದಿಲ್ಲ. ಮಾವನ ಜೊತೆ ನಾನು ಸೇರ್ಕೊಂಡ್ಬಿಟ್ಟಿದ್ದಾನೆ. ಅವ್ರಿಗೆ ಸಂತೋಷ ಕೊಡ್ತಾ ಇದ್ದಾನೆ. ಇದನ್ನೆಲ್ಲ ನೋಡಿದ್ರೆ ಅದಕ್ಕೆಲ್ಲ ನಾನು ಅವಕಾಶ ಕೊಡಲ್ಲಮ್ಮ. ಪ್ರತಾಪ್ ನಮ್ಮವನು, ನಮ್ಮ ಆಸ್ತಿ. ಎಷ್ಟೋ ಜನ ಗಂಡ್ಮಕ್ಳು ಹೆಂಡತಿ ಪ್ರೀತಿಗೋಸ್ಕರ ಹೆತ್ತ ತಾಯಿನೇ ದೂರ ಮಾಡಿದ್ದೇನೆ. ಪ್ರತಾಪ್ ಹತ್ರ ಮಾತಾಡ್ಬೇಕು ಅನ್ನಿಸ್ತಿದೆ. ಒಂದೇ ಒಂದ್ಸತಿ ಫೋನ್ ಮಾಡಿಸ್ತೀಯ? ಏನಿದಲ್ಲ? ಸಂತೋಷ, ಖುಷಿ, ಹ್ಯಾಪಿನೆಸ್ ಕಳ್ಳ. ಅಪ್ಪಯ್ಯ ಸಾಕು, ಸುಮ್ನಿರ್ಲ. ಯಾಕಲ ಸುಮ್ಕಿರ್ಬೇಕು? ನೀನ್ ಪೊಲೀಸ್ನವ್ರು ಕರ್ಕೊಂಡು ಹೋಗ್ಬೇಕಾರೆ ಎಲ್ಲರೂ ತಳ್ಗೊಂಡ್ ಮಾತಾಡೋರೆ, ಮನ್ಸ್ ನೋಯ್ಸೋರೆ. ಇವತ್ತು ಎಲ್ರಿಗೂ ಗೊತ್ತಾಗ್ಬೇಕು ಕಳ್ಳ, ನನ್ ಮಗ ಏನು ತೆಪ್ಪೆ ಮಾಡಿಲ್ಲ ಅಂತ. ಆಟ್ಲ ನಾ ಕೇಟ ಬಲ, ನೀನು ನಾಕೆ ಕೇಟ. ಬಾ ಸಾವಿತ್ರಿ, ಬರ್ತೀಯಲ್ವ ಈಗ? ಬಾ ನೀನು. ಹಾಕೋ ಹಾಕು ಸಾವಿತ್ರಿ, ಹಾಕೋ.
ಕ್ಷಮಿಸ್ಬಿಡ್ಲಾ ಮಗ, ಕೋರ್ಟ್ನಾಗ ತಪ್ಪು ಮಾಡ್ಬಿಟ್ಟೆ. ಅವೋ ಹಳೆದೆಲ್ಲ ಯಾಕೀಗ? ಹಂಗಾರೆ ನಿನ್ ಮನ್ಸ್ನಾಗ ಏನು ಮಾಡ್ಕೊಂಡಿಲ್ಲ ತಾನೆ? ಇಟ್ಕೊಂಡಿವ್ನಿ. ನಿನ್ನನ್ನ, ಅಪ್ಪಯ್ಯನ, ಸಾವಿತ್ರಿನ ಇವೆಲ್ಲ ಏನೇ ತಪ್ಪು ಮಾಡಿದ್ರು ಪರವಾಗಿಲ್ಲ. ಯಾಕಂದ್ರೆ ನೀವು ನನ್ನ ಹೆತ್ತವರು. ಸಾವಿತ್ರಿ ನನ್ನ ಜೀವ. ನಿಮ್ಮ್ಯಾಗೆಲ್ಲ ಕೋಪ ಮಾಡ್ಕೊಂಡ್ರೆ ಅದು ಯಾರು ಮೆತ್ತಾನ? ಇದ್ಯಾಕೆ ಕಲ್ತಿದ್ಯಾ? ಸಂತೋಷ ಕಂಡ್ಲ ಮಗ. ಸಂತೋಷ ಹಾಕಿದ್ರೆ ನೀನು ನಮ್ ಜೊತೆ ಹಾಕು ನಾಕ್ ಸ್ಟೆಪ್ಪ. ಇದೆ ಹೊಡಿಲ ಸ್ಟೆಪ್ಪ. ಅತ್ತೆ ಏನಿದು 2 ಕಪ್ ಪಾಯಸ ಇಡ್ತಾ ಇದ್ದೀರಾ? ಅಳಿಯಂದ್ರೆ ನಿಧಾನವಾಗಿ ತಗೊಳ್ಳಿ, ಯಾವುದಕ್ಕೂ ಸಂಕೋಚ ಪಟ್ಕೋಬೇಡಿ. ಅಳಿಯಂದ್ರಿಗೆ ನನ್ನ ಅಡಿಗೆ ಇಷ್ಟ ಆಗುತ್ತೋ ಇಲ್ವೋ? ಅಮ್ಮ ಮಾಡಿದ ಅಡಿಗೆ ಇಷ್ಟ ಇಲ್ಲ ಅಂತ ಹೇಳಕ್ಕಾಗತ್ತಾ? ಹರಿದ ಕಣ್ಣೀರ ಧಾರೆ. ನನ್ ಚಿಂತೆ ನನ್ಗೆ, ನಿಮ್ ಚಿಂತೆ ನಿಮ್ಗೆ. ಮೇಡಮ್ ತಮ್ಗೇನ್ ಚಿಂತೆ? ನಾನ್ ಯಾವಾಗ ಚಿಕ್ಕಮ್ಮ ಆಗೋದು? ಏ ತಲ್ಹಟೆ, ಸುಮ್ನೆ ಊಟ ಮಾಡಕ್ಕೆ ನಿನಗೆ? ನನ್ಗಿರೋ ಭಾಗ್ಯ ಯಾರಿಗೂ ಇಲ್ಲ. ಅದೇನು ಅಂತ ಕೇಳುವಂತವನಾಗು ಅಣ್ಣ. ಅದೇನು ಅಂತ ಹೇಳುವಂತವಳಾಗುತ್ತೆ ಸಹೋದರಿ. 2 ಸತಿ ಚಿಕ್ಕಮ್ಮ ಆಗೋದು. ಒಂದ್ಸತಿ ವಿನುತ್ ಅಕ್ಕನ ಕಡೆಯಿಂದ, ಇನ್ನೊಂದ್ಸತಿ ಸಾವಿತ್ರಿ ಅಕ್ಕನ ಕಡೆಯಿಂದ. ತಲೆ ಹರಟೆ ನೋಡಿ, ಮಾತಾಡ್ತಾನೆ ಇರ್ತಾಳೆ. ಹಲೋ, ಒಂದು ನಿಮಿಷ. ಪ್ರತಾಪ್, ನೀನು ಫೋನ್. ಯಾರ್ದು? ಮಮ್ಮಿದ? ನಿಮ್ದೇ ಊಟ ಮಾಡಕ್ಕೂ ಬಿಡಲ್ಲ. ಹಲೋ, ಹೇಳು ಮಮ್ಮಿ. ಮನೆಗೆ ಬರಲ್ವಾ? ಬರ್ತೀನಿ ಮಮ್ಮಿ, ಊಟ ಮಾಡ್ತಾ ಇದ್ದೆ. ನಾನು ನಿನ್ಗೋಸ್ಕರನೇ ಅಡುಗೆ ಮಾಡ್ಕೊಂಡು ಕಾಯ್ತಾ ಇದ್ದೀನಿ ಕಣೋ. ರಾತ್ರಿ ಊಟಕ್ಕೆ ಮನೆಗೆ ಬರ್ತೀನಿ. ರಾತ್ರಿ ನಿನ್ ಜೊತೆಲೆ ಊಟ. 2ನೇ ಸ್ಥಾನನ ನನಗೆ? ಸಂಬಂಧಗಳ ಮಧ್ಯೆ ಕಾಂಪಿಟೇಷನ್ ಇರಬಾರ್ದು ಮಮ್ಮಿ. ಇದ್ದಾಗಲೇ ಸ್ಥಾನಗಳ ಮಹತ್ವ ಹಾಳಾಗೋದು. ಏನೇನು ಯೋಚನೆ ಮಾಡಬೇಡ ಮಮ್ಮಿ. ಸಾಯದೆ ಬದುಕು ಬಂದಿದ್ದೀನಲ್ವಾ, ಆ ಸಂತೋಷ ಬೇಡವಾ ನಿಮಗೆ? ರಾತ್ರಿ ಬರ್ತೀನಿ ಅಂತ ಹೇಳಿದ್ನಲ್ವಾ, ಈಗ ಇಡು ಫೋನ್ನ. ದೀಪ್ತಿ, ನೀನ್ ಮಾಡ್ತಿರೋ ಸರಿ ಇಲ್ಲ. ಅವಳ ಮೇಲೆ ಯಾಕೆ ರೇಗ್ತಿರಾಳಿ ಅಂದ್ರೆ? ಪಾಪ ವೈಶಾಲಿ ಅವ್ರಿಗೂ ಆಸೆ ಇರುತ್ತಲ್ವಾ, ತುಂಬಾ ದಿವಸದ ಮೇಲೆ ಮಗನ ನೋಡ್ತಾ ಇದ್ದೀನಿ ಅಂತ. ಸ್ವಲ್ಪ ಬುಟ್ಕೊಂಡು ಆಮೇಲೆ ಕೂತ್ಕೊಂಡು ಮಾತಾಡೋಮ್ಮ. ಏ ಯಮುನಾ, ಕಾರವಾಗಿ ಪರೋಟ ಮಾಡ್ಬಿಡಿ ಇವತ್ತು. ನೀನ್ ಮಧ್ಯಾಹ್ನನೇ ಬಿಟ್ಕೊಂಡ್ಬಿಡು. ಏಯ್, ಮಗ ಬಂದವನೆ, ಎಲ್ಲದಕ್ಕೂ ಮಾಪಿ. ಮಗ ಇಷ್ಟ ದಿನ ಜೈಲ್ನಾಗಿದ್ದಾಗ ಜೈಲ್ನಾಗ ಅವನೇ ಅಂತ ಬಿಟ್ಕೋತಾ ಇದ್ದೆ, ಈಗ ಅವ್ನು ವಾಪಸ್ ಬಂದವನೇ ಅಂತ ಬಿಟ್ಕೋ. ನೋಡು, ಖುಷಿಗೆ ದುಃಖಕ್ಕೆ ಎಲ್ಲದಕ್ಕೂ ಒಂದೇ ಮದ್ದು ಬಿಟ್ಕೊಳ್ಳೋದು. ನೀನು ಕುಡ್ದು ಕುಡ್ದು ಕರಳು ದಬ್ಬಾಕೊಂಡ್ಬಿಡ್ಲಿ, ಆಮೇಲೆ ನನ್ನ ಹಣೆ ಮೇಲೆ ಕುಂಕುಮ ಇಲ್ದೆ. ಅದೇ ಯಾಕೆ ಹೀಗೆಲ್ಲ ಮಾತಾಡ್ತಿದ್ರ? ಇನ್ನೇನಮ್ಮ ಮತ್ತೆ
ನಿನ್ ಗಂಡ ಜೈಲ್ನಾಗ ಅವನೆ ಅಂತ ಅವನ್ನ ಬಿಡ್ಸಕ್ಕೆ ನೀನ್ ಅಪ್ಪನ ಮನೆ ಸೇರ್ಕೊಂಡೆ. ಇವನು ಸಂಜೆ ಮಧ್ಯಾಹ್ನ 3 ಹೊತ್ತು ಕುಡಿತಾನೆ ಇರ್ತಾನೆ. ಭಯ ಆಗಕ್ಕಿಲ್ವಾ ಹೇಳು? ಮಗ ನೋಡಿದ್ರೆ ಹಂಗಾಗವನೆ, ಇವನ್ನ ನೋಡಿದ್ರೆ ಹಿಂಗೆ. ಯಾಕ್ ಮಾವ? ಶಾಲೆ ದುಃಖ ಆಗೋಗಿತ್ತು ಕಣವ. ಈ ಜೀವನದ ಇಷ್ಟೇ ನಾನು ಅನ್ನಿಸ್ಬಿಡ್ತು ಕಣವ. ಇರೋ ಒಬ್ಬ ಮಗ ಸಾಯ ಗಂಟ ಜೈಲ್ನಾಗೆ ಕೊಳಿಬಿಡ್ತಾನೆ ಅನ್ನಿಸ್ಕೊಂಡ್ಬಿಡ್ತು. ನಾನು ಯಾರಿಗೋಸ್ಕರ ಬದುಕ್ಬೇಕು ಅನ್ನಿಸ್ತು ಕಣವ. ಅದಕ್ಕೆ ಕುಡಿಯಕ್ ಶುರು ಮಾಡ್ಬಿಡೋದ? ಅತ್ತೆ ಜೊತೆಗೆ ನೀವಿದ್ದು ಅವ್ರಿಗೆ ಧೈರ್ಯ ಹೇಳ್ಬೇಕು ಅಲ್ವಾ? ಹೇಳವ್ವ, ಹೇಳು. ಅವನಿಗೆ ದುಃಖ ಆಯ್ತದೆ ಅಂತ ಗಂಡ ಅದೊಂದು ಬಿಟ್ಕೊಂಡ್ಬಿಟ್ರೆ ಹೆಂಡತಿ ಅದೊಳವಳ ದುಃಖನ ಯಾರ್ ತಾವ್ ಹೇಳ್ಕೊತಾಳೆ? ಅವತ್ತೇ ನಿನಗೆ ಕೇಳ್ದೆ ತಾನೆ ನೀನು ಬಿಟ್ಕೋತೀಯ ಅಂತ. ನೋಡವ್ವ, ಹಿಂಗೆ ಕೆಲಸದ ಮ್ಯಾಗೆ 20,000 ಸಾಲ ಮಾಡ್ಕೊಂಡವ್ನೆ. ನೋಡ ನೀನ್ ಅವೆಲ್ಲ ಅವತಾವು ಚಾಡಿ ಹೇಳ್ಬೇಡ. ನೀವಿಬ್ರು ಜಗಳ ಆಡ್ಬೇಡಿ. ಈಗ ತಾನೇ ಅವ್ರು ವಾಪಸ್ ಬಂದಿದ್ದಾರೆ. ನೀವಿಬ್ರು ಜಗಳ ಆಡೋದನ್ನ ನೋಡಿದ್ರೆ ಬೇಜಾರಾಗುತ್ತೆ. ಹೇಳವ ಮತ್ತೊಳಗೆ ಮಾತಾಡ್ಬೇಡ ಅಂತ. ನೀವು ಮೊದಲು ಕುಡಿಯೋದನ್ನ ನಿಲ್ಲಿಸ್ತೀನಿ ಅಂತ ನನಗೆ ಮಾತು ಕೊಡಿ. ಸರಿ ಬಿಡಿ, ನಿಮ್ಗೆ ನಮ್ಮೆಲ್ಲರಿಗಿಂತ ಕುಡಿಯೋದೇ ಮುಖ್ಯ ಆಯ್ತು. ಇಲ್ಲ ಕಣವ, ಸಂಬಂಧಕ್ಕಿಂತ ಸಾರಾಯಿ ಮುಖ್ಯನಾ? ಇಲ್ಲ ಕಣವ, ಬುಟ್ಟೆ ಕಣವ. ಇವತ್ತಿಂದ ಕುಡಿಯಕ್ಕಿಲ್ಲ ಕಣವ. ಇದೇ ಕಡೆ. ಇದನ್ನು ಕುಡಿಯೋ ಹಾಗಿಲ್ಲ. ಅತ್ತೆ ಬಗ್ಗೆ ಯೋಚನೆ ಮಾಡಿ ಮಾವ. ಅವ್ರಿಗೆ ನಿಮ್ಮನ್ ಬಿಟ್ರೆ ಬೇರೆ ಯಾರಿದ್ದಾರೆ? ನೀವ್ ಹೇಳ್ಬೋದು ನಾನಿದ್ದೀನಿ, ಸತ್ಯ ಇದ್ದಾರೆ ಅಂತ. ಯಾರಿದ್ರು ಗಂಡ ಇದ್ದಾಗ ಆಗತ್ತಾ? ಹೆಣ್ಣಿಗೆ ಮೊದಲು ಗಂಡ ಮಾವ, ಆಮೇಲೆ ಮಿಕ್ತವ್ರೆಲ್ಲ. ಈಗೇನು ಇದನ್ನ ಲೋಟಕ್ಕೆ ಬಗ್ಗಿಸ್ಕೊಡ್ಲೋ ಅಥವಾ ಹೊರಗೆ ಚೆಲ್ಲೋ? ಚೆಲ್ಬಿಡವ. ಪ್ರೀತಿ ಮುಂದೆ ಯಾವ ನಶೆನವ? ನಶೆನಾ? ಸಂತೋಷ ನಮ್ಮ ಸಾವಿತ್ರಿ ಟವಲ್ ಕೊಡು, ಮರ್ತ್ಬಿಟ್ಟೆ. ತಗೊಂಡೋಗವ, ಇಲ್ಲಾಂದ್ರೆ ಬುಡಿ ಬೈದ ಹಂಗೆ ಬಂದ್ಬಿಡ್ತಾನೆ. ರೀ, ಟವಲ್. ಟವಲ್ ತಗೊಳ್ಳಿ. ಟವಲ್ಲು ಒಂದು ನೆಪ ಅಷ್ಟೇ. ನನಗೆ ನೀನು ಬೇಕಾಗಿತ್ತು. ಅತ್ತೆ ಮಾವ ಕಾಯ್ತಾ ಇದ್ದಾರೆ, ಬಿಡಿ. ಇಲ್ಲಿ ನಿನ್ಗೋಸ್ಕರ ಗಂಡ ಕಾಯ್ತಿರ್ತಾನೆ. ಹೋಯ್ತೀಯಾ? ಸರಿ ಹೋಗು. ಹೋಗು. ನಿಮಗ್ ಬೇಜಾರಾಗುತ್ತೆ. ಕಳ್ಳಿ, ನನ್ನಿಂದನೇ ತಪ್ಪಾಗ್ಬೇಕು ಅಂತ ನೀನು ಮಾತ್ರ ಸೋಲ್ಬಾರ್ದು ಅಲ್ವಾ? ನಿಮ್ ಪ್ರೀತಿಗೆ ನಾನು ಸೋತಾಗಿದೆ. ಹೌದಾ? ನಿಜನಾ? ನಿಜನಾ?
ಕೋಪನ? ಸತ್ತು ಮತ್ತೆ ಬದುಕು ಯಾಕೆ ಬಂದಿದ್ದೀನಿ. ಬಂದೆ? ನನ್ನ ಮಮ್ಮಿನ ನೋಡ್ಬೇಕು ಅಂತ. ನಾನು ರಾತ್ರಿಗೆ ಅಡ್ಗೆ ಮಾಡಿಲ್ಲ. ಹೋಗು, ನಿಮ್ಮ ಅತ್ತೆ ಮಾವನ ಮನೆಗೆ ಹೋಗು, ಅವ್ರ ಜೊತೆಗೆ ಇರು. ಮಮ್ಮಿ, ನೀನು ನನ್ನ ಬಗ್ಗೆ ತುಂಬಾ ಪೊಸೆಸಿವ್ ಆಗಿದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಅದರಿಂದ ನಿನಗಾಗ್ಲಿ ನನ್ಗಾಗ್ಲಿ ಬೇಸರ ಆಗ್ಬಾರ್ದಲ್ವಾ? ನಿನ್ ಪೊಸೆಸಿವ್ನೆಸ್ ಇವತ್ತು ಯಾವ ಸ್ಥಿತಿಗೆ ಬಂದಿದೆ ನೋಡು. ನಾನು ಬಂದಿದ್ದೀನಿ, ನೀನು ನನ್ನನ್ನು ಮಾತಾಡಿಸ್ತಾ ಇಲ್ಲ. ನನಗೆ ನಿನ್ ಬಗ್ಗೆ ಪ್ರೀತಿ ಗೌರವ ಎರಡೂ ಇದೆ ಮಮ್ಮಿ. ಪ್ಲೀಸ್ ದಯವಿಟ್ಟು ಅದನ್ನ ಹಾಳು ಮಾಡ್ಕೋಬೇಡ. ಅವತ್ತು ನಿನ್ನ ಆಫೀಸಲ್ಲಿ ಬೆಂಕಿ ಬಿತ್ತು ಅಂತ ಇಲ್ಲಿಂದ ಹೋದ್ಯಲ್ಲ, ಅವತ್ತಿಂದ ಒಂದು ತನ್ನ ನಾನು ಸರಿಯಾಗಿ ತಿಂದಿಲ್ಲ ಕಣೋ. ಸ್ವಲ್ಪ ನಿದ್ದೆನೂ ಮಾಡಿಲ್ಲ. ಶಾಶ್ವತವಾಗಿ ಕಣ್ಮುಚ್ಬಿಡೋಣ ಅನ್ಕೊಂಡಿದ್ದೆ. ಈ ತಾಯಿ ಪ್ರೀತಿ ನಿನಗೆಲ್ಲ ಅರ್ಥ ಆಗ್ಬೇಕು. ನಿನಗೆ ನಿಮ್ಮ ಅತ್ತೆ ಮಾವ ಹೆಂಡತಿ ಇವ್ರುಗಳೇ ಮುಖ್ಯ ತಾನೆ. ಯಾರ್ ಮುಖ್ಯ ಅಲ್ಲ ಅನ್ನೋದು ಬೇಡ. ಎಲ್ರೂ ನಮ್ಮವ್ರೆ. ಹೌದಪ್ಪ, ಹೌದು. ಕೋರ್ಟಲ್ಲೂ ನೀನ್ ನನ್ನನ್ನು ಮಾತಾಡ್ಸ್ಲಿಲ್ಲ. ಹೋಗ್ಲಿ ಬಿಡು, ಹೇಗೋ ಮನೆಗೆ ಬರ್ತಾರಲ್ಲ ಅಂತ ಅನ್ಕೊಂಡ್ ಬಂದೆ. ಆದ್ರೆ ನೀನು ಮನೆಗೂ ಬರ್ಲಿಲ್ಲ. ಮೊದ್ಲು ಹೆತ್ತ ತಾಯಿ ಕಡೋ, ಆಮೇಲೆ ಹೆಂಡತಿ ಅತ್ತೆ ಮಾವ ಎಲ್ಲ. ನಿನಗೇನು ಅನ್ಸೋದೇ ಇಲ್ವೇನೋ? ಈ ತಾಯಿನ ಒಂಟಿಯಾಗಿ ಬಿಟ್ಟು ಅತ್ತೆ ಮಾವನ ಜೊತೆನಲ್ಲಿ ಸಂತೋಷವಾಗಿ ಕಾಲ ಕಳ್ಕೊಂಡು ಬರ್ತಾ ಇದೆಯಲ್ಲ. ನಾನಿಲ್ಲಿ ಉಪವಾಸ ಕೂತ್ಕೊಂಡು ಆಳ್ತಾ ಇದ್ದೀನಿ, ಗೊತ್ತಾ ನಿನ್ಗೆ? ಮಮ್ಮಿ, ಅದಕ್ಕೆಲ್ಲ ಎಕ್ಸ್ಪ್ಲನೇಷನ್ ಕೊಡೋ ಅವಶ್ಯಕತೆ ಇಲ್ಲ. ಆದ್ರೆ ಒಂದಂತೂ ಸತ್ಯ, ನಿನ್ನನ್ನ ಹರ್ಟ್ ಮಾಡೋ ಉದ್ದೇಶ ನನಗಿರ್ಲಿಲ್ಲ. ಇಷ್ಟಕ್ಕೆಲ್ಲ ಇವಳೇ ಕಾರಣ. ನನ್ ಮಗನ ನನ್ನಿಂದ ದೂರ ಮಾಡ್ಬಿಟ್ಟೆಲೆ. ಅಮ್ಮ ಮಗನ ಸಂಬಂಧಕ್ಕೆ ಎಳ್ಳು ನೀರನ್ನು ಬಿಟ್ಬಿಡು. ನೀ ಯಾವತ್ತಿ ಮನೆ ಕಾಲಿಟ್ಯೋ ಅವತ್ತಿಂದ ಈ ಮನೆ ನೆಮ್ಮದಿನೇ ಹಾಳಾಗೋಯ್ತು. ಏನಾಯ್ತೀಗ? ಅವಳ ಮೇಲೆ ಯಾಕೆ ರೇಗಾಡ್ತಿದ್ಯಾ ನೀನು? ನೀನ್ ಮಾಡಿದ್ ಸರಿನಾ? ಎಲ್ಲ ಗೊತ್ತಾಗಿದೆ ನನ್ಗೆ. ಕೋರ್ಟಲ್ ಕೇಸ್ ನಡೆಯೋ ಟೈಮಲ್ಲಿ ಹೇಗೆ ನಡ್ಕೊಂಡಿದ್ಯಾ ನೀನು, ಅವಳನ್ನ ಯಾವ ರೀತಿ ನಡ್ಸ್ಕೊಂಡಿದ್ಯಾ ಅಂತ. ಅದನ್ನ ಬೇರೆ ಬಾಯ್ಬಿಟ್ಟು ಹೇಳ್ಬೇಕಾ ನಾನು? ಅವಾಗ ಮನುಷ್ಯತ್ವ ಇರ್ಲಿಲ್ವಾ ನಿನ್ಗೆ? ಆಯ್ತಪ್ಪ, ಆಯ್ತು. ತುತ್ಕೊಟ್ಟೊಳಗಿಂತ ಮುತ್ಕೊಟ್ಟೊಳ ಮೇಲೆ ಮೋಹ ಜಾಸ್ತಿ. ನಾನ್ ಏನೇ ಮಾಡಿದ್ರು ತಪ್ಪು, ನಿನ್ ಹೆಂಡತಿ ಏನೇ ಮಾಡಿದ್ರು ಸರಿ. ನನ್ ಸ್ಥಾನ ಏನು ಅಂತ ನನಗೆ ತೋರ್ಸ್ಕೊಟ್ಟೆ ನೋಡು. ತುಂಬಾ ಥ್ಯಾಂಕ್ಸ್ ಕಣೋ. ಎಷ್ಟೊಂದ್ ದಿನಂತೆ ನನ್ ಮಗ ಬಂದಿದ್ದಾನೆ, ಅವನ ಜೊತೆ ಕೂತ್ಕೊಂಡು ಊಟ ಮಾಡ್ಬೇಕು ಅಂತ ಆಸೆ ಪಟ್ಟೆ ನೋಡು. ನನ್ ತಪ್ಪು ಕಣೋ, ನನ್ ತಪ್ಪು. ನೀವಿಬ್ರು ಸುಖವಾಗಿರಿ.